ಲಜ್ಜೆ ಕಳ್ಕೊಂಡವನು ಎಲ್ಲವನ್ನೂ ಕಳ್ಕೊಂಡ ಅನ್ನುವಂಥ ಒಂದು ಮಾತು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರಂಥ ನಾಯಕರಿಗೆ ಬಹಳ ಚೆನ್ನಾಗಿ ಒಪ್ಪುತ್ತೆ ನೋಡಿ. ತಮ್ಮ ವರ್ತನೆ ಮಾತುಗಳ ಮೂಲಕ ರಾಜಕೀಯ ನಾಯಕನಾಗಿ ಬಿಟ್ಟುಬಿಡಿ ಅತ್ಲಾಗೆ ಕನಿಷ್ಠ ಒಬ್ಬ ಮನುಷ್ಯನಾಗಿ ಗುರುತಿಸಿಕೊಳ್ಳೋದಕ್ಕೂ ಕೂಡ ಅವರು ಅನರ್ಹರಾಗ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಚಹಾಕ್ಕಾಗಿ ದೇಶ ವಿದೇಶಗಳಲ್ಲಿ ಖ್ಯಾತಿಯನ್ನು ಪಡೆದಿದ್ದಂಥ ಅಸ್ಸಾಮನ್ನು ಇವತ್ತು ತನ್ನ ದ್ವೇಷದ ಕಹಿ ಮಾತುಗಳ ಮೂಲಕನೇ ಕುಖ್ಯಾತಗೊಳಿಸೋದಕ್ಕೆ ಬಹುತೇಕ ಯಶಸ್ವಿಯಾಗಿದ್ದಾರೆ ಹಿಮಂತ್ ಬಿಸ್ವಾ ಶರ್ಮಾ. ಮಹಿಳೆಯರ ಮೇಲಿನ ದೌರ್ಜನ್ಯ, ಗರ್ಭಿಣಿ ಮಹಿಳೆಯರ ಸಾವು, ಮಕ್ಕಳಲ್ಲಿ ಹೆಚ್ಚುತ್ತಾ ಇರುವಂಥ ಅಪೌಷ್ಟಿಕತೆ, ಕಾರ್ಮಿಕರ ಶೋಷಣೆ, ವಲಸೆ ಇವೆಲ್ಲವುಗಳಿಗಾಗಿ ಕುಖ್ಯಾತಿಯನ್ನು ಪಡೆದಿರುವಂಥ ಅಸ್ಸಾಂನಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಚಹಾ ತೋಟವಾಗಿರುವಂಥ ಅಸ್ಸಾಮನ್ನು ಜನಾಂಗೀಯ ದ್ವೇಷದ ವಿಷ ಬೀಜವನ್ನು ಬಿತ್ತಿ ಹಿಂಸೆಯ ಕೊಯ್ಯೋದಕ್ಕೆ ಹೊರಟಿದ್ದಾರೆ ಅವರು. ತಾನು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಈ ದ್ವೇಷದ ಹಾದಿಯನ್ನು ಹೊರತುಪಡಿಸಿ ಇನ್ಯಾವ ದಾರಿನೂ ಉಳಿದಿಲ್ಲ ಅನ್ನೋದು ಅವರಿಗೆ ಸ್ಪಷ್ಟ ಆದಾಗಿದೆ. ಇತ್ತೀಚಿನ ಅವರ ಹೇಳಿಕೆಗಳು ಅವ್ರ ಮಾನಸಿಕ ಸ್ಥಿತಿ ತೀರಾ ಉಲ್ಬಣಗೊಂಡಿರೋದನ್ನು ಹೇಳುತ್ತೆ. ಅಸ್ಸಾಮನ್ನು ಅವರಿಂದ ರಕ್ಷಣೆ ಮಾಡಬೇಕು ಅನ್ನೋದಾದರೆ ಒಂದು ಅವರನ್ನು ದಿಗ್ಬಂಧನದಲ್ಲಿ ಇಡಬೇಕು ಅಥವಾ ಮಾನಸಿಕ ಆಸ್ಪತ್ರೆಗೆ ಸೇರಿಸಬೇಕು ಅನ್ನೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ. SIR ಜಾರಿಗೊಂಡ ದಿನಗಳಿಂದ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರ ನಡವಳಿಕೆಗಳು, ಹೇಳಿಕೆಗಳು ಇಡೀ SIR ಪ್ರಕ್ರಿಯೆ ಬಗ್ಗೆನೇ ದೇಶ ಶಂಕಿಸುವಾಗಿ ಮಾಡಿದ್ದಾರೆ. SIRನಲ್ಲಿ ಸುಮಾರು 5 ಲಕ್ಷ ಮಿಯಾಗಳು ಅಂದರೆ ಬಂಗಾಳಿ ಮಾತನಾಡುವಂಥ ಮುಸ್ಲಿಮರ ಹೆಸರನ್ನು ಅಳಿಸಲಾಗುವುದು ಅನ್ನುವಂಥ ಒಂದು ಹೇಳಿಕೆಯನ್ನು ಅವರು ಇತ್ತೀಚೆಗೆ ನೀಡಿದರು. ಅಂದರೆ SIRನ ಉದ್ದೇಶನೇ ಬಂಗಾಳಿ ಮಾತನಾಡುವಂಥ ಮುಸ್ಲಿಮರ ಹೆಸರುಗಳನ್ನು ಒಂದು ಮತದಾರರ ಪಟ್ಟಿಯಿಂದ ಅಳಿಸಿ ಹಾಕೋದು ಅನ್ನುವಂಥ ಒಂದು ಅರ್ಥದಲ್ಲಿ ಅವರು ಹೇಳಿಕೆಯನ್ನು ನೀಡಿದರು. ಪರಿಷ್ಕರಣೆಗೂ ಮುನ್ನನೇ ಮತದಾರರ ಪಟ್ಟಿಯಿಂದ ಎಷ್ಟು ಲಕ್ಷ ಜನರನ್ನು ಹೊರ ಹಾಕಲಾಗುತ್ತೆ ಅನ್ನೋದನ್ನು ಮುಖ್ಯಮಂತ್ರಿ ಘೋಷಿಸಿದ ಮೇಲೆ ಈ ಒಂದು ಪ್ರಕ್ರಿಯೆಗೆ ಏನರ್ಥ ಉಳಿತು? ತಕ್ಷಣನೇ ಇದಕ್ಕೆ ಸ್ಪಷ್ಟೀಕರಣ ನೀಡಿ ತನ್ನ ಮಾನವನ್ನು ಚುನಾವಣಾ ಆಯೋಗ ಉಳಿಸ್ಕೊಳ್ಬೇಕಾಗಿತ್ತು. ಆದರೆ ಚುನಾವಣಾ ಆಯೋಗ ಮುಖ್ಯಮಂತ್ರಿ ಶರ್ಮಾ ಅವರ ಹೇಳಿಕೆಯನ್ನು ಮೌನವಾಗಿ ಸಮ್ಮತಿಸಿತು. ಬಂಗಾಳಿ ಮಾತನಾಡುವಂಥ ಮುಸ್ಲಿಮರಿಗೆ ತೊಂದರೆ ನೀಡೋದೇ ನನ್ನ ಉದ್ದೇಶ ಅಂತ ಶರ್ಮಾ ಅವರು ಮಾಧ್ಯಮಗಳಿಗೆ ಸ್ಪಷ್ಟಗೊಳಿಸಿದ ಬಳಿಕ ಕೂಡ ಅವರ ವಿರುದ್ಧ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಲಾಗಿಲ್ಲ. SIR ಪ್ರಕ್ರಿಯೆಯಲ್ಲಿ ಬಂಗಾಳಿ ಮಾತನಾಡುವಂಥ ಮುಸ್ಲಿಮರ ವಿರುದ್ಧ BJP ಕಾರ್ಯಕರ್ತರು 5 ಲಕ್ಷಕ್ಕೂ ಅಧಿಕ ದೂರುಗಳನ್ನು ದಾಖಲಿಸಿದ್ದಾರೆ ಅಂತ ಕೂಡ ಅವ್ರ ಬಳಿಕ ಹೇಳಿದರು. ಅಂದರೆ ಇದು ಉದ್ದೇಶಪೂರ್ವಕವಾಗಿ ಅವ್ರ ವಿರುದ್ಧ ದೂರುಗಳನ್ನು ದಾಖಲಿಸಲಾಗಿದೆ ಅನ್ನೋದನ್ನು ಮುಖ್ಯಮಂತ್ರಿಯವರೇ ಒಪ್ಕೊಂಡಿದ್ದಾರೆ. SIR ಅಂತಂದರೆ NRCಯ ಮುಂದುವರಿದ ಭಾಗ ಅನ್ನೋದನ್ನು ಈ ಮೂಲಕ ಅವರು ದೇಶಕ್ಕೆ ಮನವರಿಕೆ ಮಾಡಿಸಿದ್ದಾರೆ. ಇಷ್ಟಾದರೂ ಕೂಡ ಈ ದೇಶದ ಸುಪ್ರೀಂ ಕೋರ್ಟ್ ಶರ್ಮಾ ಹೇಳಿಕೆಗೆ ಜಾಣ ಕಿವುಡುತನವನ್ನು ಪ್ರದರ್ಶಿಸಿದೆ. ಇದೀಗ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ರೈಫಲನ್ನು ಹಿಡಿದುಕೊಂಡು ತುಂಬ ಹತ್ತಿರದಿಂದ ಮುಸ್ಲಿಮರ ಮೇಲೆ ಗುಂಡು ಹಾರಿಸ್ತಾ ಇರೋ ಹಾಗೆ ತೋರಿಸುವಂಥ AI ವಿಡಿಯೋವನ್ನು ಅಲ್ಲಿನ ರಾಜ್ಯ BJPಯು ಸಾಮಾಜಿಕ ಮಾಧ್ಯಮದಲ್ಲಿ ಶೇರ್ ಮಾಡಿಕೊಂಡಿದೆ. ಪಾಯಿಂಟ್ ಟು ಬ್ಲ್ಯಾಂಕ್ ಶೂಟ್ ಅನ್ನುವಂಥ ಒಂದು ಶೀರ್ಷಿಕೆಯೊಂದಿಗೆ ವಿದೇಶಿಗರಿಂದ ಮುಕ್ತ ಅಸ್ಸಾಂ, ಯಾವುದೇ ಕರುಣೆ ಇಲ್ಲ, ಬಾಂಗ್ಲಾದೇಶಿಗರಿಗೆ ಕ್ಷಮೆನೇ ಇಲ್ಲ ಇತ್ಯಾದಿ ಅಡಿಬರಹಗಳನ್ನು ಈ ಒಂದು ವಿಡಿಯೋ ಹೊಂದಿದೆ. ಈ ವಿಡಿಯೋ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತ ಆಗ್ತಾ ಇದ್ದ ಹಾಗೇನೆ ಅದನ್ನು ಅಳಿಸಿ ಹಾಕಲಾಗಿದೆ. ಆದರೂ ಕೂಡ ಈ ಪ್ರಚೋದನೆಯ ಉದ್ದೇಶ ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ಅಸ್ಸಾಂನಲ್ಲಿ ಬೃಹತ್ ಹತ್ಯಾಕಾಂಡವೊಂದರ ತಯಾರಿ ನಡೀತಾ ಇರೋದನ್ನು ಇದು ಜಗತ್ತಿಗೆ ಸ್ಪಷ್ಟಪಡಿಸಿದೆ. ಈ ಹಿಂದೆ ಮಣಿಪುರದಲ್ಲಿ ಹೇಗೆ BJP ನೇತೃತ್ವದಲ್ಲಿ ಭಾರೀ ಹತ್ಯಾಕಾಂಡ ಯೋಜನೆಗಳ ಸಿದ್ಧವಾಯಿತು ಅಂಥದೇ ಸಂಚೊಂದು ಈಗ ಅಸ್ಸಾಂನಲ್ಲಿ ನಡೀತಾ ಇದೆ ಅನ್ನುವಂಥ ಸೂಚನೆಯನ್ನು ಈ ವಿಡಿಯೋ ಮೂಲಕ ನೀಡಲಾಗಿದೆ. ನರಮೇಧವೊಂದಕ್ಕೆ ಈ ರೀತಿ ಮುಖ್ಯಮಂತ್ರಿನೇ ಬಹಿರಂಗವಾಗಿ ಕರೆ ನೀಡಿದರೂ ಕೂಡ ಅವರ ವಿರುದ್ಧ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳೋದಕ್ಕಾಗಿಲ್ಲ. ಇದು ಈಶಾನ್ಯ ಭಾರತವನ್ನು ಇನ್ನಷ್ಟು ಭೀಕರ ಸ್ಥಿತಿಗೆ ತಳ್ಳಲಿದೆ ಮಾತ್ರ ಅಲ್ಲದೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಸ್ಥಿತಿಯನ್ನು ಇನ್ನಷ್ಟು ದಯನೀಯವಾಗಿಸಲಿದೆ. ಶರ್ಮಾ ಕೃತ್ಯದಿಂದ ಅಸ್ಸಾಂನಿಂದ ಮುಸ್ಲಿಮರನ್ನು ಒದ್ದೋಡಿಸೋದಕ್ಕೆ ಸಾಧ್ಯ ಆಗುತ್ತೋ ಅಥವಾ ಇಲ್ಲವೋ ಅನ್ನೋದು ನಂತರದ ಮಾತಿದು. ಆದರೆ ಅಸ್ಸಾಮನ್ನು ಹಿಂಸೆಗೆ ಬಲಿ ಕೊಡುವಂಥ ಮಾತುಗಳು ಪರೋಕ್ಷವಾಗಿ ಚೀನಾ, ಬಾಂಗ್ಲಾ ಮತ್ತು ಪಾಕಿಸ್ತಾನಗಳ ಪಾಲಿಗಂತೂ ಹಿತವಾದಂಥ ವಿಷಯ ಆಗಿದೆ. ಇದು ಬಂಗಾಳಿ ಮುಸ್ಲಿಂ ತನ್ನ ಗುರಿ ಅಂತ ಹೇಳ್ತಾ ಇದ್ರು ಶರ್ಮಾ ಅಸ್ಸಾಂನಲ್ಲಿರುವಂಥ ಎಲ್ಲ ಮುಸ್ಲಿಮರನ್ನು ಗುರಿ ಮಾಡಿಕೊಂಡಿದ್ದಾರೆ ಅನ್ನೋದು ಅವ್ರ ಕೃತ್ಯಗಳಿಂದ ಸ್ಪಷ್ಟ ಆಗ್ತಾ ಇದೆ. 35% ಮುಸ್ಲಿಮರು ಅಸ್ಸಾಂನಲ್ಲಿದ್ದು ಇವರಲ್ಲಿ ಅಸ್ಸಾಮಿ ಮುಸ್ಲಿಮರು, ಬಂಗಾಳಿ ಮಾತಾಡುವಂಥ ಮುಸ್ಲಿಮರು ಮತ್ತು ಮಿಯಾ ಮುಸ್ಲಿಮರು ಅಂತ ವಿಂಗಡಿಸಲಾಗುತ್ತೆ. ಬಾಂಗ್ಲಾ ವಿಭಜನೆಯ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಮುಸ್ಲಿಮರು ಅಸ್ಸಾಂಗೆ ವಲಸೆ ಬಂದರು ಅನ್ನುವಂಥ ಈ ಬಲಪಂಥೀಯ ಸಂಘಟನೆಗಳ ಆರೋಪ ಆಗಿದೆ. ಇವರು ಅಸ್ಸಾಮಿನ ಸಂಪತ್ತನ್ನು ದೋಚ್ತಾ ಇದ್ದಾರೆ ಅನ್ನೋದು ಮತ್ತೊಂದು ಆರೋಪ. ಆದರೆ ಅಸ್ಸಾಮಿನ ಮುಸ್ಲಿಮರ ಜೀವನ ಮಟ್ಟ ಅತ್ಯಂತ ದಯನೀಯವಾಗಿದೆ ಮಾತ್ರ ಅಲ್ಲದೇನೆ ಕಳೆದ 1 ದಶಕದಲ್ಲಿ ಸರ್ಕಾರದ ನೀತಿಗಳು ಅವ್ರ ಮನೆ ಮಠಗಳನ್ನು ಕೂಡ ಕಿತ್ಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಸುಮಾರು 5 ದಶಕಗಳಿಗೂ ಅಧಿಕ ಸಮಯದಿಂದ ಅಲ್ಲಿ ಬಾಳಿ ಬದುಕ್ತಾ ಬಂದವರನ್ನು ಈ NRCಯ ಮೂಲಕ ಪೌರತ್ವವನ್ನು ಕಿತ್ತು ಅವರನ್ನು ಒಳನುಸುಳುಕೋರನ್ನಾಗಿ ಪರಿವರ್ತಿಸಲಾಯಿತು.
ಸುಮಾರು 15 ಲಕ್ಷ ಜನರ ಕೈಯಿಂದ ಪಡಿತರವನ್ನು ಕಿತ್ಕೊಳ್ಳಲಾಯಿತು. ಇವರೆಲ್ಲರೂ ಕೂಡ ದಿನಗೂಲಿ ಕಾರ್ಮಿಕರು ಅನ್ನೋದು ಇಲ್ಲಿ ಗಮನಾರ್ಹ ಆಗಿದೆ. ಮುಸ್ಲಿಮರನ್ನು ಅಕ್ರಮವಾಗಿ ಬಂಧಿಸೋದಕ್ಕಾಗಿಯೇ ಬಾಲ್ಯ ವಿವಾಹ ಕಾಯ್ದೆಯನ್ನು ದುರ್ಬಳಕೆ ಮಾಡಿತು. 4,000ಕ್ಕೂ ಅಧಿಕ ಮಂದಿಯನ್ನು ಬಾಲ್ಯ ವಿವಾಹ ಕಾಯ್ದೆಯಡಿಯಲ್ಲಿ ಸಾಮೂಹಿಕವಾಗಿ ಬಂಧಿಸಿದಂಥ ಹೆಗ್ಗಳಿಕೆ ಅಸ್ಸಾಂ ಸರ್ಕಾರಕ್ಕೆ ಸೇರಬೇಕು. ಅಷ್ಟೇ ಅಲ್ಲ, ನೂರಾರು ಮಂದಿಯ ವಿರುದ್ಧ ಪೋಕ್ಸೋ ಕಾಯ್ದೆಯನ್ನು ಬಳಸಿತು. ಹಾಗೆ ಮುಸ್ಲಿಮರು ಅಸ್ಸಾಂನಲ್ಲಿ ಉಳಿಯೋದಕ್ಕೆ ಪರಿಹಾರವೊಂದನ್ನು ಕೂಡ ಶರ್ಮಾ ಅವರೇ ಸೂಚಿಸಿದ್ದಾರೆ. ಮೂಲ ಅಸ್ಮಿತೆಗೆ ಮರಳಿದ್ರೆ ಮುಸ್ಲಿಮರಿಗೆ ಮೂಲ ನಿವಾಸಿ ಸ್ಥಾನಮಾನವನ್ನು ನೀಡಲಾಗುವುದು ಅಂತ 2 ವರ್ಷಗಳ ಹಿಂದೆ ಸದನದಲ್ಲಿ ಅವರು ಹೇಳಿಕೆಯನ್ನು ನೀಡಿದರು. ನಿಜಕ್ಕೂ ಅಸ್ಸಾಮನ್ನು ದೋಚ್ತಾ ಇರೋದು ಈ ಬಡ ಕಾರ್ಮಿಕರಲ್ಲ, ಬದಲಿಗೆ ಮುಖ್ಯಮಂತ್ರಿ ಶರ್ಮಾ ಕುಟುಂಬ ಅನ್ನೋದು ಇತ್ತೀಚೆಗೆ ತನಿಖಾ ವರದಿಯೊಂದು ಬಹಿರಂಗಪಡಿಸಿದೆ. ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರ ಕುಟುಂಬ ಅಸ್ಸಾಮಿನಾದ್ಯಂತ 3,960 ಎಕರೆಗೂ ಅಧಿಕ ಭೂಮಿಯನ್ನು ಕಬಳಿಸಿದೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಶರ್ಮಾ ಕುಟುಂಬ 17 ಕಂಪನಿಗಳ ಒಡೆತನವನ್ನು ಹೊಂದಿದ್ದು ಸಾವಿರಾರು ಕೃಷಿ ಭೂಮಿಗಳನ್ನು ಕೈಗಾರಿಕಾ ಭೂಮಿಯನ್ನಾಗಿ ಪರಿವರ್ತಿಸಿ ಕೈವಶ ಮಾಡಿಕೊಂಡಿದೆ ಅಂತ ವಿರೋಧ ಪಕ್ಷಗಳು ದೂರ್ತಾ ಇದೆ. ಯೋಜನೆಗಳ ಗುತ್ತಿಗೆದಾರರಿಂದ ಬೃಹತ್ ಲಂಚಗಳನ್ನು ಪಡಿತಾ ಇಡೀ ಅಸ್ಸಾಮನ್ನೇ ಮಾರಾಟ ಮಾಡ್ತಾ ಇದ್ದಾರೆ. ನಿಜಕ್ಕೂ ಅಸ್ಸಾಮಿಗೆ ಅಪಾಯ ಇರೋದು ಈ ಬಂಗಾಳಿ ಮಾತನಾಡುವಂಥ ಮಿಯಾಗಳಿಂದ ಅಲ್ಲ, ಈ ಶರ್ಮಾ ಮತ್ತು ಅವ್ರ ಬಳಗದಿಂದ ಅನ್ನೋದು ಜನರಿಗೂ ಕೂಡ ಈಗ ಮನವರಿಕೆ ಆಗ್ತಾ ಇದೆ. ಆ ಆತಂಕದಿಂದಾಗಿ ಶರ್ಮಾ ದ್ವೇಷವನ್ನು ಉಗುಳ್ತಾ ತನ್ನನ್ನು ತಾನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಈ ಶರ್ಮಾರನ್ನು ಆದಷ್ಟು ಬೇಗ ಸೇರಿಸಬೇಕಾದಂಥ ಸ್ಥಳಕ್ಕೆ ಸೇರಿಸಿ ಅಸ್ಸಾಮನ್ನು ರಕ್ಷಣೆ ಮಾಡೋದು ಇವತ್ತಿನ ತುರ್ತು ಅಗತ್ಯ ಆಗಿದೆ. ವೀಕ್ಷಕರೇ, ಕುರಿತು ನೀವೇನು ಹೇಳ್ತೀರಿ? ನಿಮ್ಗೇನು ಅನಿಸುತ್ತೆ? ನಿಮ್ಮ ಅಭಿಪ್ರಾಯವನ್ನು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.